ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ತಮಗೆಲ್ಲರಿಗೂ ಗುರುರಾಯ ಟೀಚಿಂಗ್ ಅಕಾಡೆಮಿಗೆ ಸ್ವಾಗತ. ನಾನು ಈ ದಿನ ಇಂಗ್ಲೀಷಿನ ಗ್ರಾಮರ್ ಬಗ್ಗೆಯೂ ಕೂಡ ಹಲವಾರು ಡಿಮ್ಯಾಂಡ್ಗಳು ಬರ್ತಾ ಇರೋದರಿಂದ ಫ್ರಮ್ ದಿ ಸ್ಕ್ರ್ಯಾಚ್, ಫ್ರಮ್ ದಿ ಬಿಗಿನಿಂಗು ಏನೆಲ್ಲ ಬರುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ನ ಎಲ್ಲ ಭಾಗಗಳನ್ನು ಒಂದೊಂದೇ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದಿ ಕಾನ್ಸೆಪ್ಟ್. ಇವತ್ತಿನ ಕಾನ್ಸೆಪ್ಟ್ ಏನು ಅಂದರೆ ಪಾರ್ಟ್ಸ್ ಆಫ್ ಅ ಸೆಂಟೆನ್ಸು. ನಾವು ಹೇಳ್ತೀವಿ ಸ್ನೇಹಿತರೆ, ಸೆಂಟೆನ್ಸ್ ಅಂದರೆ ಏನು? ಎ ಗ್ರೂಪ್ ಆಫ್ ವರ್ಡ್ಸ್ ಅಂತ ಹೇಳ್ತೀವಿ. ಬರೀ ಗ್ರೂಪ್ ಆಫ್ ವರ್ಡ್ಸ್ ಅಷ್ಟೇ ಅಲ್ಲ, ಸೆಂಟೆನ್ಸ್ ಅನ್ನೋದು ಗ್ರೂಪ್ ಆಫ್ ವರ್ಡ್ಸ್ನ ಜೊತೆಗೆ ಒಂದು ಕಂಪ್ಲೀಟ್ ಮೀನಿಂಗ್ನ ಕೊಡುವಂಥದ್ದಾಗಿರಬೇಕು. ಆಗ ನಾವು ಅದನ್ನು ಸೆಂಟೆನ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಸೆಂಟೆನ್ಸು ಎರಡು ಭಾಗಗಳಿಂದ ಆಗಿದೆ. ಅವೇನು ಅಂದರೆ ಸಬ್ಜೆಕ್ಟು ಮತ್ತು ಪ್ರೆಡಿಕೇಟು. ಏನು ಸಬ್ಜೆಕ್ಟು ಮತ್ತು ಏನು ಪ್ರೆಡಿಕೇಟು? ಸಬ್ಜೆಕ್ಟ್ ಅಂದರೆ ಯಾವ ವ್ಯಕ್ತಿಯ ಅಥವಾ ಯಾವ ವಸ್ತುವಿನ ಬಗ್ಗೆ ಕುರಿತು ಮಾತಾಡ್ತೀವೋ ಅದು ಸಬ್ಜೆಕ್ಟು. ಏನನ್ನು ಮಾತಾಡ್ತೀವಿ ಆ ಸಬ್ಜೆಕ್ಟ್ ಅಥವಾ ಯಾವುದರ ಬಗ್ಗೆ ಹೇಳ್ತಾ ಇದ್ದೀವಿ, ಏನನ್ನು ಹೇಳ್ತಾ ಇದ್ದೀವಿ ಅದರ ಬಗ್ಗೆ ಅನ್ನೋದು ಪ್ರೆಡಿಕೇಟು. ಇಲ್ಲಿ ಒಂದೊಂದೇ ಎಕ್ಸಾಂಪಲ್ಸ್ನ ನೋಡೋಣ ನಾವು. ವಾಟ್ ಈಸ್ ಅ ಸಬ್ಜೆಕ್ಟ್ ಆ್ಯಂಡ್ ಎ ಪ್ರೆಡಿಕೇಟ್? ಎ ಕಂಪ್ಲೀಟ್ ಸೆಂಟೆನ್ಸ್ ಈಸ್ ಅ ಕಾಂಬಿನೇಷನ್ ಆಫ್ ಟೂ ಪಾರ್ಟ್ಸ್. ನಾನು ಮೊದಲೇ ಹೇಳಿದಾಗೆ ಪ್ರತಿ ಸೆಂಟೆನ್ಸು ಎರಡು ಭಾಗಗಳಿಂದ ಆಗಿದೆ. ಒಂದು ಸಬ್ಜೆಕ್ಟು, ಇನ್ನೊಂದು ಪ್ರೆಡಿಕೇಟು. ನೋಡಿ, ಟಾಮ್ ವಾಸ್ ಇನ್ಫೇಮಸ್ ಫಾರ್ ಹಿಸ್ ಬ್ಯಾಡ್ ಟೆಂಪರ್. ಟಾಮು ಅವನ ಒಂದು ಸಿಡುಕಿಗೆ ಏನಾಗಿದ್ದ? ಫೇಮಸ್ ಆಗಿದ್ದ ಅಂತ. ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಟಾಮ್ ಬಗ್ಗೆ, ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಸಬ್ಜೆಕ್ಟು. ಅವನ ಬಗ್ಗೆ ಏನನ್ನು ಮಾತಾಡ್ತಾ ಇದ್ದೀವಿ? ಅವನ ಸಿಟ್ಟಿನ ಬಗ್ಗೆ, ಬ್ಯಾಡ್ ಟೆಂಪರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ದಿಸ್ ಈಸ್ ಪ್ರೆಡಿಕೇಟು. ನೆಕ್ಸ್ಟು, ದಿ ಓಲ್ಡ್ ಮ್ಯಾನ್ ಲೈವ್ಡ್ ಆಲ್ ಬೈ ಹಿಮ್ಸೆಲ್ಫ್ ಇನ್ ದಿ ಬಿಗ್ ಹೌಸ್. ಒಬ್ಬ ವೃದ್ಧ ವ್ಯಕ್ತಿ ಅವನ ಜೀವನ ಪೂರ್ತಿ ಆ ಮನೆಯಲ್ಲಿ ದೊಡ್ಡ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಹೇಳ್ತೀವಿ. ಯಾರ ಬಗ್ಗೆ ಮಾತಾಡ್ತಿದ್ದೀವಿ? ಓಲ್ಡ್ ಮ್ಯಾನ್, ವೃದ್ಧ ವ್ಯಕ್ತಿ ಅನ್ನೋದು ಸಬ್ಜೆಕ್ಟು. ಏನು ಮಾಡ್ತಾ ಇದ್ದ ಅವನು? ಆ ಒಂದು ದೊಡ್ಡ ಮನೆಯಲ್ಲಿ ಒಬ್ಬನೇ ವಾಸ ಮಾಡ್ದ ತನ್ನ ಜೀವನ ಪೂರ್ತಿ ಅಂತ ಹೇಳೋದು ಪ್ರೆಡಿಕೇಟು. ದಿ ಎನಿಮಿ ಡಿಡ್ ನಾಟ್ ಸಕ್ಸೀಡ್ ಇನ್ ಇನ್ಫಿಲ್ಟ್ರೇಟಿಂಗ್ ಆರ್ ಬಾರ್ಡರ್ಸ್. ನಮ್ಮ ಬಾರ್ಡರ್ನ ಮುಖಾಂತರ ಶತ್ರುಗಳು ಒಳಗಡೆ ಬರೋದಕ್ಕೆ ಆಗಲಿಲ್ಲ. ಯಾರಿಗಾಗಲಿಲ್ಲ? ಎನಿಮಿಗಳಿಗೆ, ಶತ್ರುಗಳಿಗೆ. ಶತ್ರುಗಳು ಇಸ್ ದಿ ಸಬ್ಜೆಕ್ಟ್. ಅವ್ರ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ? ನಮ್ಮ ಬಾರ್ಡ್ರನ್ನ ದಾಟ್ಕೊಂಡು ಅವ್ರ ಕೈಲಿ ಬರೋದಕ್ಕೆ ಆಗಲಿಲ್ಲ ಅನ್ನೋದು ಸಬ್ಜೆಕ್ಟು. ಈ ಥರ ಪ್ರತಿಯೊಂದು ಸೆಂಟೆನ್ಸು ಎರಡು ಪಾರ್ಟಿಂದ ಆಗಿರುತ್ತೆ. ಈಗ ಸಬ್ಜೆಕ್ಟ್ ಅನ್ನೋದ್ರ ಬಗ್ಗೆ ನೋಡೋಣ. ಸಬ್ಜೆಕ್ಟ್ ಈಸ್ ಅ ಪರ್ಸನ್. ಸಬ್ಜೆಕ್ಟ್ ಈಸ್ ಎ ಪರ್ಸನ್ ಆರ್ ಥಿಂಗ್ ಆನ್ ವಿಚ್ ದಿ ಸೆಂಟೆನ್ಸ್ ಈಸ್ ಬೇಸ್ಡ್. ಯಾವ ವಾಕ್ಯ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ಕೇಂದ್ರೀಕೃತವಾಗಿರುತ್ತೋ ಅದನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಇನ್ ದಿ ಫಸ್ಟ್ ಸೆಂಟೆನ್ಸ್ ಮೇಲ್ಗಡೆ ಹೋಳಿದಾಗೆ ನಾನು ಟಾಮ್ ಬಗ್ಗೆ ಮಾತಾಡಿದೆ. ಹಿ ಈಸ್ ದಿ ಸಬ್ಜೆಕ್ಟ್. ದಿ ಪರ್ಸನ್ ಅಬೌಟ್ whom something is being said, therefore it is the subject. The same logic applies to the old man. ಓಲ್ಡ್ ಮ್ಯಾನು ಆ ಮನೇಲಿ ವಾಸ ಮಾಡ್ತಾಯಿದ್ರು, ಹಾಗಾಗಿ ಅವ್ರ ಬಗ್ಗೆ ಮಾತಾಡಿದ್ವಿ. ದಟ್ ಈಸ್ ಸಬ್ಜೆಕ್ಟ್. ದಿ ಎನಿಮಿ ವಿಚ್ ಆರ್ ದಿ ಸಬ್ಜೆಕ್ಟ್ಸ್ ಆಫ್ ದಿ ರೆಸ್ಪೆಕ್ಟಿವ್ ಸೆಂಟೆನ್ಸಸ್ ವಿಚ್ ಫಾಲೋ. ಈ ಸಬ್ಜೆಕ್ಟ್ ಕನ್ಸಿಸ್ಟ್ ಆಫ್ ನೌನ್. ಹಾಗಾದರೆ ನಾವು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡೋದಾದರೆ ಅದರಲ್ಲಿ ಏನಿರುತ್ತೆ? ನಾಮಪದ ಇರುತ್ತೆ. ಹವೆವರ್ ಪ್ರೊನೌನ್ಸ್ ಸಚ್ ಆಸ್ ಐ, ವಿ, ದೇ, ಕ್ಯಾನ್ ಆಲ್ಸೋ ಬಿ ದಿ ಸಬ್ಜೆಕ್ಟ್ಸ್ ಆಫ್ ದಿ ಸೆಂಟೆನ್ಸಸ್. ಒಂದು ಸಬ್ಜೆಕ್ಟ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರೋದು ನೌನು. ನೌನಿನ ಜೊತೆಗೆ ಪ್ರೊನೌನ್ಸು ಕೂಡ ಕೆಲವೊಂದು ಸರಿ ಸಬ್ಜೆಕ್ಟಾಗಿ ವರ್ತನೆ ಮಾಡ್ತವೆ. ಎಕ್ಸಾಂಪಲ್ಸ್ ನೋಡಿ. ಐ ಡು ನಾಟ್ ಹ್ಯಾವ್ ದಿ ಟೈಮ್ ಟು ಟೆಂಡ್ ಟು ದಿಸ್ ಗಾರ್ಡನ್. ಇಲ್ಲಿ ಐ ಈಸ್ ಅ ಸಬ್ಜೆಕ್ಟ್, ಇಟ್ ಈಸ್ ಅ ಪ್ರೊನೌನ್. ನಂತರ ಬರುವಂಥ ಪಾರ್ಟ್ ಏನೋ ಪ್ರೆಡಿಕೇಟು. ಪ್ರತಿ ಸೆಂಟೆನ್ಸಲ್ಲೂ ಎರಡು ಭಾಗ ಇರುತ್ತೆ, ಒಂದು ಸಬ್ಜೆಕ್ಟು, ಇನ್ನೊಂದು ಪ್ರೆಡಿಕೇಟು. ನೋಡಿ, ವಿ ಈಸ್ ಅ ಪ್ರೊನೌನ್, ಹ್ಯಾವ್ ಬೀನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಫಾರ್ ವೆರಿ ಲಾಂಗ್ ಟೈಮ್. ನೋಡಿ, ನೌನ್ನ ಜೊತೆಗೆ ಪ್ರೊನೌನ್ನು ಕೂಡ ನಾವು ಸಬ್ಜೆಕ್ಟಾಗಿ ಯೂಸ್ ಮಾಡ್ತೀವಿ. ದೇ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿ ಗರ್ಲ್ ಟು ಬಿ ಸೋ ಕಾನ್ಫಿಡೆಂಟ್. ದೇ ಈಸ್ ಅ ಪ್ರೊನೌನ್ ಯೂಸಿಂಗ್ ಆ್ಯಸ್ ಅ ಸಬ್ಜೆಕ್ಟ್. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಈಸ್ ವಾಟ್? ಪ್ರೆಡಿಕೇಟು. ಇದಿಷ್ಟು ಏನು ಪ್ರೊನೌನ್ ಮತ್ತು ನೌನ್ಗಳು. ಯೂಶ್ವಲಿ ಸಬ್ಜೆಕ್ಟ್ ಅಂತ ಅಂದಾಗ ನೌನ್ ಮತ್ತು ಪ್ರೊನೌನ್ಗಳು ಅತಿ ಹೆಚ್ಚಾಗಿ ಬರುವಂಥದ್ದು. ಐ, ವಿ ಆ್ಯಂಡ್ ದೇ ಆರ್ ದಿ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸಸ್ ಸ್ಟೇಟೆಡ್ ಅಬೋವ್ ಆ್ಯಸ್ ಸೆಂಟೆನ್ಸಸ್ ಆರ್ ಬೇಸ್ಡ್ ಆನ್ ದೆಮ್. ನೆಕ್ಸ್ಟು ಪ್ರೆಡಿಕೇಟ್ ಅಂತ ಮಾತಾಡೋದಾದರೆ, ಪ್ರೆಡಿಕೇಟ್ ಅನ್ನೋದೇನು ಅಂತ ನೋಡಿ. ಆಗಲೇ ಹೇಳಿದೆ, ಯಾವುದೇ ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ಕುರಿತು ಮಾತಾಡಿದರೆ ಅದು ಪ್ರೆಡಿಕೇಟು. ಆ ವ್ಯಕ್ತಿಯ ಹೆಸರನ್ನು ಅಂತ ಹೇಳ್ತೀವಲ್ಲ, ಯಾವ ವ್ಯಕ್ತಿ, ಅದು ಸಬ್ಜೆಕ್ಟು. ಪ್ರೆಡಿಕೇಟು ಆ ವಸ್ತುವಿನ ಬಗ್ಗೆ ಹೆಚ್ಚಾದ ಮಾಹಿತಿನ ಕೊಡುತ್ತೆ. ಇಲ್ಲಿ ನೋಡಿ, ಎ ಪ್ರೆಡಿಕೇಟ್ ಆರ್ ದಿ ಸೆಕೆಂಡ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್ ಈಸ್ ದಿ ಪಾರ್ಟ್ ವಿಚ್ ಟೆಲ್ಸ್ ಅಸ್ ಮೋರ್ ಅಬೌಟ್ ದಿ ಸಬ್ಜೆಕ್ಟ್.
ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಅತಿ ಹೆಚ್ಚಾದ ಮಾಹಿತಿನೇ ಕೊಡೋದೇ ನಮಗೆ ಪ್ರೆಡಿಕೇಟ್. ಇಟ್ ಈಸ್ ದಿ ಪಾರ್ಟ್ ವಿಚ್ ಆ್ಯಡ್ಸ್ ಮೀನಿಂಗ್ ಟು ದಿ ಸಬ್ಜೆಕ್ಟ್. ನಾವು ಬರೀ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ಸುಮ್ಮನಾಗ್ಬಿಟ್ರೆ ಆ ಸಬ್ಜೆಕ್ಟಿಗೆ ಮೀನಿಂಗ್ ಅಂತ ಕೊಡೋದು ಪ್ರೆಡಿಕೇಟು. ಇನ್ ದಿ ಫಸ್ಟ್ ಸೆಂಟೆನ್ಸ್ ವಾಸ್ ಇನ್ ಫೇಮಸ್ ಫಾರ್ ಇಸ್ ಬ್ಯಾಡ್ ಟೆಂಪರ್. ಸೊ ಟಾಮು ಅವನ ಒಂದು ಸಿಟ್ಟಿಗೆ ಏನಾಗಿದ್ದ, ಹೆಸರುವಾಸಿಯಾಗಿದ್ದ ಅಂತ. ಸೊ ಟಾಮು ಅಂತ ಹೇಳಿದರೆ ಸಬ್ಜೆಕ್ಟು, ಯಾವುದಕ್ಕೆ ಅವನು ಹೆಸರುವಾಸಿಯಾಗಿದ್ದ, ಅವನ ಸಿಟ್ಟಿಗೆ. ಸೊ ಹಾಗಾಗಿ ಟಾಮನ ಬಗ್ಗೆ ಅತಿ ಹೆಚ್ಚಾದ ಮಾಹಿತಿ ಕೊಡೋದು ಪ್ರೆಡಿಕೇಟ್. ದೇರ್ಫೋರ್ ಇಟ್ ಈಸ್ ದಿ ಪ್ರೆಡಿಕೇಟ್. ಎಕ್ಸಾಂಪಲ್ಸ್: ಐ ಡು ನಾಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್ ಫಾರ್ ದಿಸ್ ವೀಕೆಂಡ್. ನನಗೆ ಈ ವಾರಾಂತ್ಯದಲ್ಲಿ ಯಾವುದೇ ಪ್ಲ್ಯಾನ್ಗಳಿಲ್ಲ ಅಂತ. ಸೊ ಐ ಅನ್ನೋದು ಸಬ್ಜೆಕ್ಟು. ಸೊ ನನಗೆ ಏನೂ ಪ್ಲ್ಯಾನ್ ಇಲ್ಲ, ಐ ಅನ್ನೋದು ಸಬ್ಜೆಕ್ಟು. ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದೀನಿ, ಈ ವೀಕೆಂಡಲ್ಲಿ ನನಗೆ ಯಾವುದೇ ಪ್ಲ್ಯಾನ್ಸ್ ಇಲ್ಲ, ನನ್ನ ಬಗ್ಗೆ ನಾನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಕೊಡ್ತಾ ಇರೋದು ಯಾವುದು, ಪ್ರೆಡಿಕೇಟು. ಸೊ ಐ ಅನ್ನೋದು ಸಬ್ಜೆಕ್ಟು. ವಿ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಫಾರ್ ಅ ವೆರಿ ಲಾಂಗ್ ಟೈಮ್. ಸೊ ಸಬ್ಜೆಕ್ಟ್ ಯಾರಿಲ್ಲಿ, ನಾವು. ಸೊ ನಾವು ಈ ಪ್ರಾಜೆಕ್ಟ್ ಮೇಲೆ ಏನು ತುಂಬ ದಿನಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳೋದು ಪ್ರೆಡಿಕೇಟು. ಸ್ನೇಹಿತರೆ, ಕಾನ್ಸೆಪ್ಟ್ಸು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಏನು ಅರ್ಥ ಆಗಿಲ್ಲ ಅನ್ನೋದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು.